ಮೇಕೆದಾಟು ಯೋಜನೆ ಜಾರಿಗೆ ಬರಬೇಕು. ಅದೇ ರೀತಿಯಲ್ಲಿ ಕೂಡ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಕೂಡ ಕೇಂದ್ರ ಸರ್ಕಾರ ನೆರವನ್ನ ಕೊಡಬೇಕು. ಅದೇ ರೀತಿಯಲ್ಲಿ ಕೂಡ ಎಂಇಎಸ್ ನ ಪುಂಡಾಟಿಕೆ ಕಡಿವಾಣ ಹಾಕ್ಬೇಕಂತ ಹೇಳಿ ಕನ್ನಡ ಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಾರಾ ಗೋವಿಂದ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ನಾಳಿನ ಬಂದ್ ಯಾವ ರೀತಿಯಾಗಿರುತ್ತೆ? ನಾವು ಈಗಾಗಲೇ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ, ಹೋಟೆಲ್ ಮಾಲೀಕರು, KSRTC ನೌಕರರು, ಕಾರ್ಮಿಕರು ಎಲ್ಲ ಬಂಧುಗಳನ್ನ ಕೂಡ ಇವತ್ತು ನಾವು ಅವ್ರಿಗೆ ಮನವಿ ಮಾಡಿಕೊಂಡಿದ್ದೀವಿ. ನಾಳಿನ ಬಂದು ಈ ನಾಡಿನ ಸಮಸ್ಯೆ ಬಗ್ಗೆ, ಅದು ಮಹದಾಯಿ ಆಗಿರ್ಬೋದು ಅಥವಾ ಕಳಸಾ ಬಂಡೂರಿ ಆಗಿರ್ಬೋದು ಅಥವಾ MES ನಿಷೇಧ ಆಗಿರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಈ ಒಂದು ಬಂದನ್ನ ಆಚರಣೆ ಮಾಡ್ತಾ ಇದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಬಹಳ ಮನಸ್ಸಿಗೆ ನೋವಾಯಿತು. ಯಾಕೆ ಅಂತ ಹೇಳಿದ್ರು, ಅವರು ಒಬ್ಬ ಹೋರಾಟಗಾರರಾಗಿ ಅವರು ಈ ಒಂದು ಮೇಕೆದಾಟು ಬಗ್ಗೆ ಹೋರಾಟ ಮಾಡಿದಂಥವ್ರು. ಇವತ್ತು ಕನ್ನಡಿಗರು, ಕನ್ನಡ ಪರ ಸಂಘಟನೆಗಳು ನಾವು ಹೋರಾಟ ಮಾಡ್ತಿದ್ರೆ ಅವರಿಗೆ ಬೆಂಬಲ ಕೊಡಬೇಕು ಅನ್ನೋ ಮನಸ್ಸು ಇರಬೇಕಾಗಿತ್ತು. ಅದ್ಯಾಕೋ ಇಲ್ಲ. ಪರವಾಗಿಲ್ಲ, ಅವ್ರ ಮೇಲೆ ಗೌರವ ಇದೆ. ಇನ್ನು ಈಗ ಸಮಯ 1 ಗಂಟೆ, ಇನ್ನೂ 7-8 ಗಂಟೆಗಳ ಕಾಲ ಸಮಯ ಇದೆ. ಅವರು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ರೆ ಇಡೀ ಕನ್ನಡಿಗರಿಗೆ ಒಂದು ಬೆನ್ನೆಲುಬಾಗಿ ನಿಂತಂಗಾಗುತ್ತೆ. ಅದು ಮಾಡ್ತೀವಿ. ಯಾರು ಬೆಂಬಲ ಕೊಡ್ಲಿ ಕೊಡದೆ ಹೋಗ್ಲಿ, ನಾಳಿನ ಬಂದು ನಾವು ಮಾಡ್ತೀವಿ. ಅದು ನಾಳೆ 11ವರೆಗೆ ಟೌನ್ ಹಾಲಿಂದ ನಾವು ಮೆರವಣಿಗೆ ಹೊರಟು ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಮುಕ್ತಾಯಗೊಳಿಸ್ತೀವಿ. ಕರ್ನಾಟಕದಾದ್ಯಂತ ಅನೇಕ ಜನ ಈಗಾಗಲೇ ನಮಗೆ ದೂರವಾಣಿ ಮಾಡಿ ಸಂಪೂರ್ಣವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸರ್, ಈಗ ಪೊಲೀಸ್ನವರು ಒಂದಷ್ಟು ಸಂಘಟನೆಯ ಮುಖಂಡರು ಕೂಡ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕೇವಲ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಪ್ರೊಟೆಸ್ಟ್ ಮಾಡಿ ಇನ್ನೆಲ್ಲೂ ಕೂಡ ಬಂದ್ ಮಾಡೋದಾಗ್ಲಿ ರ್ಯಾಲಿ ಮಾಡೋದಾಗ್ಲಿ ಇಲ್ಲ ಅಂತ ಎಚ್ಚರಿಕೆಯ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸರಿಗೆ ಏನ್ ಹೇಳ್ತಾರೆ? ನೋಡಿ, ಪೊಲೀಸ್ನವರು ರಕ್ಷಣೆಗೋಸ್ಕರ ಇರೋದು. ಅವ್ರ ಜವಾಬ್ದಾರಿನ ಅವ್ರು ಮಾಡ್ತಾರೆ. ನಮ್ಮ ಜವಾಬ್ದಾರಿನ ನಾವು ಮಾಡ್ತೀವಿ. ನಾವೇನು ಅನ್ಕೊಂಡಿದ್ವಿ ನಾವು ಮಾಡ್ತೀವಿ. ನಮಗೆ ನೋಟಿಸ್ ಕೊಟ್ರೆ ಏನು ನಾವು ಕಲ್ಲು ಹೊಡಿತೀವ, ಬಸ್ ಹೊಡಿತೀವ? ಇಲ್ವಲ್ಲ. ನಾವು ಮಾಡೋದು ಶಾಂತಿಯುತವಾಗಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೀವಿ, ಅದನ್ನ ಮಾಡ್ತೀವಿ. ಅವ್ರ ನೋಟಿಸು ನಮ್ಗೇನು ಹೊಸದಲ್ಲ. ಹಿಂದೆ ಯಾರು ಇಲ್ಲಿವರೆಗೂ ಕೊಟ್ಟಿರ್ಲಿಲ್ಲ. ಬಹುಶಃ ಈ ಸಂದರ್ಭದಲ್ಲಿ ಈ ಆಯುಕ್ತರು ಕೊಟ್ಟಿದ್ದಾರೆ. ಬಹಳ ಒಳ್ಳೇದಾಗ್ಲಿ. ಯಾಕೆ ಅಂತ ಹೇಳಿದ್ರೆ, ಯಾರು ಯಾವುದೇ ಜಾಗದಲ್ಲೂ ಮಳೆ ಹೊಡ್ಕೊಂಡು ಕೂತ್ಕೊಳ್ಳಲ್ಲ. ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರ ಹೋಗುತ್ತೆ ಬರುತ್ತೆ. 40 ವರ್ಷದಿಂದ ಕನ್ನಡ ಹೋರಾಟ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಆ ಹೋರಾಟನೇ ಮುಂದುವರ್ಸ್ಕೊಂಡು ಹೋಗ್ತೀನಿ. ಯಾರು ಏನೇ ಮಾಡಿದ್ರು ಅಂಜೋದಿಲ್ಲ, ಅಳಕೋದಿಲ್ಲ. ನನ್ನ ಹೋರಾಟ ಇದ್ದೆ. ಓಕೆ, ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತಾಗಿದ್ದು. ನಾಳಿನ ಬಂದ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಜೊತೆ ಮಲಂಡಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.